ಸಮಸ್ತ ಕನ್ನಡ ಕಸ್ತೂರಿ ವೀಕ್ಷಕರಿಗೆಲ್ಲರಿಗೂ ನನ್ನ ವಂದನೆಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಯತೀಂದ್ರ ಸಾಯಾದ ನಾನು ನಿಮಗೆ ಈ ವಾಸ್ತುವಿನ ಮತ್ತು ಸಂಖ್ಯಾಶಾಸ್ತ್ರದ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ವೀಕ್ಷಕರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹೋದ ವಾರದಲ್ಲಿ ನಾನು ಹೇಳಿರುವಂತೆ ಮಹಾಮಂತ್ರದ ದಂಡದ ಬಗ್ಗೆ ಕೆಲವೊಂದು ವಿಷಯಗಳನ್ನು ಮಾಹಿತಿಯನ್ನು ನಿಮಗೋಸ್ಕರ ನೀಡ್ತಾ ಇರ್ತೀನಿ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕನಸು ಅಂದರೆ ಏನು ಅಂದರೆ ಬಹಳ ಮುಖ್ಯವಾಗಿ ಒಂದು ಸುಂದರವಾದಂಥ ಮನೆಯನ್ನು ಕಟ್ಟಿಸ್ಬೇಕು. ಅದು ತನ್ನ ಇಚ್ಛೆಗೆ ತಕ್ಕಂತೆ ಇರಬೇಕು, ತನ್ನ ಅಭಿರುಚಿಗೆ ತಕ್ಕಂತೆ ಇರಬೇಕು ಅನ್ನೋ ಒಂದು ಇಚ್ಛೆಯನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಆ ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಹಣ, ಸಮಯ ಮತ್ತು ತನ್ನ ಪ್ರತಿಯೊಂದು ವಿಚಾರಗಳನ್ನು ಕೂಡ ಅದಕ್ಕೆ ದಾರಿ ಎರಿತಾ ಹೋಗ್ತಾನೆ. ಇಷ್ಟು ಕಷ್ಟಪಟ್ಟು ಹಣ ಮತ್ತು ಟೈಮನ್ನು ಅದಕ್ಕೆ ಖರ್ಚು ಮಾಡಿದ ನಂತರ ಮನೆಯನ್ನು ಕಟ್ಟಿಸಿದ ಮೇಲೆ ಅದರಿಂದ ಸಂತೋಷ ಮತ್ತು ಸಮೃದ್ಧಿ, ಆರೋಗ್ಯ ಎಲ್ಲದನ್ನು ಪಡಿಬೇಕಾದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಇಂಥ ಅನೇಕ ವಿಷಯಗಳಲ್ಲಿ ನಾವು ಈ ವಾಸ್ತು ಅನ್ನೋದನ್ನು ಸ್ವಲ್ಪ ಅಳವಡಿಸಲೇಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ವಾಸ್ತು ಅನ್ನೋದು ಸರ್ವೇ ಸಾಮಾನ್ಯವಾಗಿ ಯಾರು ನೋಡ್ಕೊಳ್ತಾರೆ, ವಾಸ್ತು ಅಂದರೆ ಮುಗಿದೋಯ್ತು, ಮುಂಚೆ ಎಲ್ಲ ಇತ್ತು, ಈಗೆಲ್ಲ ಇಲ್ಲ ಅಂತ. ನೋಡಿ ವೀಕ್ಷಕರೇ, ಪ್ರತಿಯೊಂದು ಮನೆಗೂ ಕೂಡ ವಾಸ್ತುವಿನ ಅವಶ್ಯಕತೆ ಎಷ್ಟಿರುತ್ತೆ ಅನ್ನೋದು ನಿಮ್ಮಷ್ಟಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ಈ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಾ ಇರ್ಬೋದು. ಕನ್ಸ್ಟ್ರಕ್ಷನ್ ಮಾಡಿದರೆ ನಾನು ಕೊಡುವಂಥ ಕೆಲವೊಂದು ಲೆಕ್ಕಗಳನ್ನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ, ಅದನ್ನು ಬರೆದಿಟ್ಕೊಳ್ಳಿ. ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ನಿಮ್ಮ ಮನೆ ನಿಮಗೆ ಉತ್ತಮವಾದಂಥ ರಿಸಲ್ಟ್ಸ್ನ ಕೊಡ್ತಾ ಇದೆ ಇಲ್ವೋ, ಧನಾಭಿವೃದ್ಧಿ ಆಗ್ತಾ ಇಲ್ವೋ, ಆರೋಗ್ಯದ ಬಗ್ಗೆ ಯಾವ ಥರ ನಮಗೆ ಒಳ್ಳೇದಾಗ್ತಾ ಇದನೋ ಇಲ್ವೋ ಅನ್ನೋದನ್ನು ನೋಡ್ಬೋದು. ಇಲ್ಲಿ ನೋಡಿ ವೀಕ್ಷಕರಲ್ಲಿ ಕೆಲವೊಂದು ವಿಚಾರಗಳನ್ನ ನಿಮಗೋಸ್ಕರ ಬರೆದಿದ್ದೀನಿ. ಸಾಧ್ಯವಾದರೆ ನೀವು ನೋಟ್ ಮಾಡಿಟ್ಕೊಂಡ್ರೆ ತುಂಬ ಉತ್ತಮ. ಕಾರಣ ಏನಂದರೆ ಟೈಮ್ ಹೋದ್ಮೇಲೆ ಮತ್ತೆ ಪುನಃ ನಿಮಗೆ ಸಿಕ್ಕಲ್ಲ. ಇಲ್ಲಿನ ಇವತ್ತಿನ ಬಹಳ ಮುಖ್ಯವಾದ ವಿಚಾರ ಹೀಗಿದೆ. ಇಲ್ಲಿ ಕೊಟ್ಟಿರುವಂಥ ವಿಚಾರದಲ್ಲಿ ಮೊಟ್ಟ ಮೊದಲನೇದಾಗಿ ಒಂದು ದೈವ ಬಲ ಮತ್ತು ರಾಕ್ಷಸ ಬಲ ಅಂತ. ಏನಿದು ದೈವ ಬಲ ಮತ್ತು ರಾಕ್ಷಸ? ವೈಜ್ಞಾನಿಕವಾಗಿ ನಾವು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜೀಸ್ ಅಂತ ಕರಿತೀವಿ. ಆದರೆ ಅದನ್ನೇ ಶಾಸ್ತ್ರೋಕ್ತವಾಗಿ ಅಥವಾ ವೇದಾಂತದ ಒಂದು ಸಿದ್ಧಾಂತಗಳಲ್ಲಿ ನಾವು ಮಾತಾಡಬೇಕಾದ್ರೆ ದೈವ ಬಲ ಮತ್ತು ರಾಕ್ಷಸ ಬಲ ಅಥವಾ ರಾಕ್ಷಸ ಗುಣ ಮತ್ತು ದೈವ ಗುಣ ಅಂತ ಹೇಳ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಕೂಡ ದೈವ ಗುಣ ಮತ್ತು ರಾಕ್ಷಸ ಗುಣ ಇದ್ದೇ ಇರುತ್ತೆ. ಯಾವ ಮನೆಯಲ್ಲಿ ಅಲ್ಲಿ ಇರ್ಲಿಕ್ಕೆ ಸಾಧ್ಯತೆಗಳು ಇಲ್ಲೇ ಇಲ್ಲ. ಹಾಗಾದರೆ ಇದ್ರ ಬಗ್ಗೆ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಚಾರ ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ನೀವು ಕನ್ಸ್ಟ್ರಕ್ಷನ್ ಮಾಡಿದಂಥ ಮನೆಗೆ ಪ್ಲಿಂತ್ ಏರಿಯಾ ಅಂತ ಅಂದರೆ ಎಷ್ಟು ಜಾಗದಲ್ಲಿ ನೀವು ಮನೆಯನ್ನು ಕಟ್ಟಿರ್ತೀರೋ ಅದನ್ನು ಮಾತ್ರ ಪ್ಲಿಂತ್ ಏರಿಯಾ ಅಂತ ಕರೀತಾರೆ. ಈಗ 30-40 ಸೈಟಲ್ಲಿ ನಾವು 30-40ನೂ ಪ್ಲಿಂತ್ ಏರಿಯಾ ಅಂತ ಹೇಳಲಿಕ್ಕಾಗಲ್ಲ. ಎಷ್ಟು ಜಾಗದಲ್ಲಿ ನೀವು ಮನೆಯನ್ನು ಕಟ್ಟಿರ್ತೀರೋ ಅದನ್ನು ಮಾತ್ರ ಪ್ಲಿಂತ್ ಏರಿಯಾ ಅಂತ. ದಯಮಾಡಿ ನಿಮ್ಮ ಮನೆಯ ಈ ಪ್ಲಿಂತ್ ಏರಿಯಾ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇಲ್ಲಿ ಕೊಟ್ಟಿರುವಂಥ ಒಂದು ಸರಳ ಸೂತ್ರದ ಪ್ರಕಾರ ನೀವು ನಿಮ್ಮ ಮನೆಯ ಲಾಭ ಕೊಡ್ತಾ ಇದ್ದೇನೋ ನಷ್ಟ ಮಾಡ್ತಾ ಇದ್ದೇನೋ ಅನ್ನೋದನ್ನು ಲೆಕ್ಕ ಮಾಡ್ಬೋದು. ಮೊಟ್ಟ ಮೊದಲನೇದಾಗಿ ಇಲ್ಲಿ ಕೊಟ್ಟಿರುವಂಥ ಪ್ಲಿಂತ್ ಏರಿಯಾ, ನಿಮ್ಮ ಮನೆಯ 30-40 ಸೈಟಲ್ಲಿ ಎಷ್ಟು ಜಾಗವನ್ನು ಕಟ್ಟಿದಿರೋ ಅಷ್ಟನ್ನು ಮಾತ್ರ ನೀವು ಮೆಜರ್ಮೆಂಟ್ ಮಾಡ್ಕೊಂಡ್ಮೇಲೆ ನೋಡಿ ಬಂದಂಥ ಒಟ್ಟು ಏರಿಯಾ ಅಂದರೆ ಕ್ಷೇತ್ರಫಲವನ್ನು 8ರಿಂದ ಗುಣಿಸ್ಬಿಟ್ಟು 12ರಿಂದ ಭಾಗಿಸಿ ಒಂದು ಏನೋ ಶೇಷ ಉಳಿಯುತ್ತೆ. ಆ ಶೇಷ ಏನಿದೆಯಲ್ಲ ಆ ಶೇಷದ ಸಂಖ್ಯೆನ ಒಂದು ಕಡೆ ಬರೆದಿಟ್ಕೊಳ್ಳಿ. ಉದಾಹರಣೆಗೆ ಶೇಷದ ಸಂಖ್ಯೆ 10 ಅಥವಾ ಒಂದು 9 ಅಂತ ಬಂತಂತ ತಿಳ್ಕೊಳ್ಳಿ. ಶೇಷದ ಸಂಖ್ಯೆ 9 ಬಂತಂತ ತಿಳ್ಕೊಳ್ಳಿ. ಬಂದಾಗ ಏನಾಗುತ್ತೆ, ಇದೇ ರೀತಿಯಾಗಿ ಆ ಪ್ಲಿಂತ್ ಏರಿಯಾನ 3ರಿಂದ ಗುಣಿಸ್ಬಿಟ್ಟು 8ರಿಂದ ಭಾಗಿಸ್ಬಿಡಿ. ಭಾಗಿಸಿದಾಗ ಮತ್ತೆ ಒಂದು ಶೇಷ ಬರುತ್ತೆ. ಆಕಸ್ಮಿಕವಾಗಿ ಶೇಷ ಏನಾದರೂ 7 ಬಂತು ಅಂತ ತಿಳ್ಕೊಳ್ಳಿ. ಇವುಗಳ ವ್ಯತ್ಯಾಸ ಇಷ್ಟೇ. ದೈವ ಬಲ ಆ ಮನೆಗೆ 9 ಭಾಗ ಇತ್ತು ಅಂದರೆ ರಾಕ್ಷಸ ಬಲ 7 ಭಾಗ ಇದೆ. ಈಗ ವ್ಯತ್ಯಾಸ, ಅಂಕೆಗಳ ವ್ಯತ್ಯಾಸ ತುಂಬ ಹತ್ತಿರದಲ್ಲಿದೆ, ಕೇವಲ 2ರ ವ್ಯತ್ಯಾಸ ಇದೆ. ಹೀಗಿದ್ದಾಗ ಏನಾಗುತ್ತೆ ಅಂದರೆ ದೈವ ಬಲನೂ ಹೆಚ್ಚಿದೆ, ರಾಕ್ಷಸ ಬಲನೂ ಅತ್ಯಧಿಕವಾಗಿ ಹತ್ತಿರದಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಒಳ್ಳೆಯ ರಿಸಲ್ಟ್ಸ್ಗಳನ್ನ ಆ ಮನೆ ನಿಮಗೆ ಕೊಡ್ತಾ ಇರಲ್ಲ. ಖಾಲಿ ಏನು ಆ ಮನೆಯಲ್ಲಿ ವಾಸ ಮಾಡ್ಬೋದಷ್ಟೇ ಹೊರತು ಅದರಿಂದ ಧನಲಾಭವಾಗಲಿ, ಆರೋಗ್ಯವಾಗಲಿ, ಅಭಿವೃದ್ಧಿ ಆಗಲಿ ಯಾವುದು ಬರಲಿಕ್ಕೆ ಸಾಧ್ಯತೆಗಳಿಲ್ಲ. ಅದೇ ಆಕಸ್ಮಿಕವಾಗಿ ಈ ಥರ ಏನಾದರೂ ಆಗಿತ್ತು ಅಂದರೆ ದೈವ ಬಲ 9 ಭಾಗ ಹೆಚ್ಚಾಗಿ ರಾಕ್ಷಸ ಗಣದ ಬಲ 2% ಇತ್ತು ಅಂದರೆ ಆ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಹಣಕಾಸಿನ ವ್ಯವಸ್ಥೆ ಸರಿಯಾಗಿರುತ್ತೆ, ಮಾನ್ಯತೆಗಳು, ಕೀರ್ತಿ, ಸಂಪತ್ತು ಎಲ್ಲದೂ ಬರಲಿಕ್ಕೆ ಸಾಧ್ಯತೆಗಳಿರ್ತವೆ. ಇದೇ ಆಕಸ್ಮಿಕವಾಗಿ ದೈವ ಬಲ 9, ರಾಕ್ಷಸ ಬಲ 2ರ ಬದಲಾಗಿ ಇದೇ ರಾಕ್ಷಸ ಬಲ 9 ಆಗಿ ದೈವ ಬಲ 2 ಆಗಿತ್ತು ಅಂದರೆ ಆ ಮನೆಯಲ್ಲಿ ನೀವು ವಾಸ ಮಾಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ರೋಗದಿಂದ ಬಳಲಬೇಕಾಗುತ್ತೆ. ಹಣ ಅಂತಸ್ತುಗಳಲ್ಲಂತೂ ಕೇಳಿಕ್ಕಾಗಲ್ಲ. ಮನೆ ತುಂಬ ಸಾಲ, ಕೋರ್ಟ್ ಕಚೇರಿಗಳು, ಜೊತೆಗೆ ಆ ಮನೆಯಲ್ಲಿ ವಾಸಿಸುವಂಥ ಯಾರಾದರೂ ಒಬ್ಬರು ದೇಶಾಂತರ ಹೊರಟೋಗ್ತಾರೆ. ಈ ರೀತಿಯಾಗಿ ರಾಕ್ಷಸ ಗಣ ಹೆಚ್ಚಾದಾಗ ಏನಾಗುತ್ತೆ, ಆ ಮನೆಯಲ್ಲಿ ವಾಸಿಸುವಂಥ ಪ್ರತಿಯೊಬ್ಬರು ಕೂಡ ರಾಕ್ಷಸಿ ತತ್ವಗಳನ್ನು ಹೊಂದಲಿಕ್ಕೆ ಸಾಧ್ಯತೆ ಇರ್ತಾರೆ. ಈ ಒಂದು ರೀತಿಯಲ್ಲಿ ಈ ಪ್ರತಿಯೊಂದು ವಾಸ್ತುವಿಗೆ ಬೇಕಾದಂಥ ಆಯಗಳು ಕೂಡ ಬಹಳ ಮುಖ್ಯ ಅನಿಸುತ್ತೆ. ಆಯ ಅಂದರೆ ಏನು ಅಂತ? ಆಯ ಅಂದರೆ ಹೀಗೆ ನೋಡಿ, ಯಾವುದೇ ಪ್ಲಿಂತ್ ಏರಿಯಾವನ್ನು ನಾನು ಕ್ಯಾಲ್ಕುಲೇಷನ್ಸ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಈ ಕ್ಯಾಲ್ಕುಲೇಷನ್ನಿಂದ ನಿಮಗೆ ಮುಂದಕ್ಕೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಕೊಡ್ತೇವೆ. ಹಲೋ,
ಹಲೋ. ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ನಮಸ್ಕಾರಮ್ಮ. ಎಲ್ಲಿಂದಮ್ಮ ಮಾತಾಡ್ತಿರೋದು? ನಾವು ಬೆಳಗಾವಿಂದ. ಬೆಳಗಾವಿನಿಂದ ಮಾತಾಡ್ತಿದ್ರಮ್ಮ? ಹೌದು. ಯಾರ ಬಗ್ಗೆ ಕೇಳ್ಬೇಕಾಯ್ತಮ್ಮ? ನಮ್ಮ ಬಗ್ಗೆನೇ ಕೇಳ್ಬೇಕು. ಹೆಸರು ಹೇಳಿಮ್ಮ ತಮ್ದು? ಗೀತಾ. ಗೀತಾ ಅಂತಮ್ಮ. ಡೇಟ್ ಆಫ್ ಬರ್ತ್ ಹೇಳಮ್ಮ. 15/1/1960. 15/1/1960 ಅಲ್ವೇನಮ್ಮ? ಓ, ಹೇಳಮ್ಮ, ಯಾವ ಪ್ರಶ್ನೆಯನ್ನ ನಾನು ಕೇಳಲಿಕ್ಕೆ ಇಷ್ಟಪಡ್ತೀರಮ್ಮ ಇವತ್ತು? ನಮಗೂ ಸ್ವಲ್ಪ ಆರೋಗ್ಯ ಅಷ್ಟಕ್ಕಷ್ಟೇನೆ, ಸ್ವಲ್ಪ ನೋವುಗಳು ಇದು. ಮತ್ತೆ ನಮ್ದು ಒಂದು ಅಂಗಡಿ ಸೇಲ್ ಮಾಡೋದಿದೆ, ನನ್ನ ಹೆಸರಲ್ಲಿದೆ. ಅದಕ್ಕೆ ಈ ಟೈಮ್ ಚೆನ್ನಾಗಿದೆಯಾ ಹೇಗೆ? ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಯಾವುದೇ ಶಾಪ್ ಅನ್ನ ಸೇಲ್ ಮಾಡ್ಲಿಕ್ಕಾಗ್ಲಿ ಅಥವಾ ಅದನ್ನ ಮಾರ್ಬಿಟ್ಟು ನಾನು ಬೇರೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೂ ಆ ವಿಷಯದ ಬಗ್ಗೆ ಯಾವುದು ಮಾಡಬೇಡಿ, ದಯಮಾಡಿ ಮರ್ತು ಬಿಡಿ ಆ ವಿಷಯದಲ್ಲಿ. ಕಾರಣ ಏನಂತಂದ್ರೆ, ನಿಮಗಿರುವಂತ ಈ ಒಂದು ಇದಕ್ಕೆ ಲೆಕ್ಕ ಹಾಕಿ ನೋಡಿದ್ರೆ ಪರಿಸ್ಥಿತಿ ನಿಮ್ದು ಈಗ ರಾಹು ಸ್ಥಾನ ನಿಮ್ಗೆ ಅಧಿಕವಾಗಿದೆ. ಅಂದ್ರೆ ನಿಮ್ಮ ಒಂದು ಜನ್ಮಕುಂಡಲಿಯ ಪ್ರಕಾರ ರಾಹು ಸ್ಥಾನ ತುಂಬಾ ಅಧಿಕವಾಗಿದೆ. ಜೊತೆಗೆ ಇಲ್ಲಿ ಗುರುಬಲನು ಜೊತೆಗಿದೆ. ಗುರುಬಲ ಜೊತೆಗಿದ್ರು ಕೂಡ ರಾಹು ಸ್ಥಾನ ಇರೋದ್ರಿಂದ ನೀವೇನಾದ್ರೂ ಶಾಪ್ನ ಮಾರ್ಲಿಕ್ಕೆ ಹೋದ್ರೆ ನೀವು ಅನ್ಕೊಂಡಿರುವಂತ 1 ಲಕ್ಷ ಅನ್ಕೊಂಡ್ರೆ ಕನಿಷ್ಠ 50,000 ಹೊರಟೋಗುತ್ತೆ ಅಷ್ಟೇ. ಹಾಗಾಗಿ ನಿಮ್ಮ ಆಸ್ತಿ ನಿಮ್ಮಷ್ಟಕ್ಕೆ ನಿಮಗೆ ನಷ್ಟವನ್ನು ತಂದುಕೊಡುತ್ತೆ. ದಯಮಾಡಿ ಈ ಸಂದರ್ಭದಲ್ಲಿ ಈ ಒಂದು ಮಾರುವ ಒಂದು ಚಿಂತೆಯನ್ನ ತುಂಬಾ ದೂರ ಮಾಡಿ. ಇನ್ನು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ತುಂಬಾ ಸಿಂಪಲ್ ಆಗಿ ಆರೋಗ್ಯದ ದೃಷ್ಟಿಗೆ ಏನು ತೊಂದರೆ ಏನಿಲ್ಲ. ಕನಿಷ್ಠತಮವಾಗಿ ಪ್ರತಿ ಗುರುವಾರ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು, ದತ್ತಾತ್ರೇಯ ದೇವಸ್ಥಾನ ಆಗಿರ್ಬೋದು, ಅಥವಾ ಹಯಗ್ರೀವ ಅಥವಾ ರಾಘವೇಂದ್ರ ಸ್ವಾಮಿ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಳ್ತಾ ಬನ್ನಿ. ಅಲ್ಟಿಮೇಟ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗುತ್ತೆ. ಕಾರಣ ಏನಂದ್ರೆ ನಿಮಗೆ ಗುರುಬಲ ಇದೆ. ಈ ಗುರುಬಲದ ಜೊತೆ ರಾಹು ಇರೋದ್ರಿಂದ ಯಾವುದೇ ಆಸ್ತಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸದ್ಯಕ್ಕೆ ಕೈ ಬಿಟ್ಬಿಡಿ. ಅದ್ರ ಬದಲಾಗಿ ಮೊದಲು ಆರೋಗ್ಯದ ಬಗ್ಗೆ ತುಂಬಾ ಗಮನ ಹರಿಸಿ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ಈಗ ತಾನು ಹೇಳಿದ್ದೀನಿ, ದತ್ತನಾಗ್ಲಿ, ಸಾಯಿ ಬಾಬಾನಾಗಿರ್ಲಿ, ಅಥವಾ ಹಯಗ್ರೀವನಾಗಿರ್ಲಿ, ರಾಘವೇಂದ್ರನಾಗಿರ್ಲಿ, ಯಾರಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ತಾ ಬನ್ನಿ. ಅಲ್ಟಿಮೇಟ್ಲಿ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತಮ್ಮ. ನಮಸ್ಕಾರ. ಹಲೋ ವೀಕ್ಷಕರೇ, ಇಂದಿನ ಕರೆಗಳಲ್ಲಿ ನೀವು ಕೇವಲ ವಾಸ್ತುವಿನ ಬಗ್ಗೆ ಮಾತ್ರ ಅಲ್ಲ, ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಅಥವಾ ನಿಮ್ಮ ಸಮಸ್ಯೆಗಳೇನಿದ್ರು ಕೂಡ ನನ್ನೊಂದಿಗೆ ಕೇಳ್ಕೋಬಹುದು. ಈ ಇಂದಿನ ಈ ಕಾರ್ಯಕ್ರಮದಲ್ಲಿ ಅನೇಕ ಕಾಲರ್ಸ್ಗಳು ನಮಗೆ ಕಾಲ್ ಮಾಡ್ತಾ ಇದ್ದಾರೆ, ತಮ್ಮ ಸಮಸ್ಯೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ನೋಡೋಣ, ಈ ಕರೆಯನ್ನು ನಾವು ಸ್ವೀಕಾರ ಮಾಡ್ತಿದ್ದೆ. ಹಲೋ. ಹಲೋ, ನಮಸ್ಕಾರ. ನಾನು ಮಾಲಿಂಗ್ಪುರದಿಂದ ಮಾತಾಡ್ತಾ ಇದ್ದೀನಿ. ಎಲ್ಲಿಂದಮ್ಮ? ಮಾಲಿಂಗ್ಪುರ್, ಮುಧೋಳ್ ತಾಲೂಕ್, ಮುಧೋಳ್ ತಾಲೂಕ್, ಮಾಲಿಂಗ್ಪುರ. ಹೇಳಮ್ಮ, ತಮ್ಮ ಹೆಸರು ಹೇಳಿಮ್ಮ. ನಾನು ನಮ್ಮ ತಂದೆ ಬಗ್ಗೆ ಕೇಳಬೇಕಾಗಿತ್ತು ಗುರುಗಳೇ. ನಿಮ್ ತಂದೆ ಬಗ್ಗೆನಮ್ಮ? ಹೌದು. ಹೇಳಮ್ಮ, ನಿಮ್ ತಂದೆಯವ್ರ ಹೆಸರು ಹೇಳಿಮ್ಮ. ನಮ್ಮ ತಂದೆ ಹೆಸರು ಭೀಮನಗೌಡ. ಓಕೆ. ಡೇಟ್ ಆಫ್ ಬರ್ತ್ ಇದೇನಮ್ಮ? ಏನ್ ಗುರುಗಳೇ? ಹುಟ್ಟಿದ ದಿನಾಂಕ? ಅವ್ರು ಹುಟ್ಟಿದ ದಿನಾಂಕ ನನಗೆ ಗೊತ್ತಿಲ್ಲ. ಅವರು ಹೇಳಿಮ್ಮ. ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್. ಅವ್ರು ಏನ್ ಕೆಲಸ ಮಾಡಿದ್ರು ಯಾವ್ದು ಸರಿ ಆಗ್ತಿಲ್ಲ. ಅವರು ಗುರುಗಳಾಗಿದ್ದಾರೆ, ಟೀಚರ್ ಆಗಿದ್ದಾರೆ, ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಅವರು ಅವ್ರದ್ದು ರಾಶಿ ಏನಮ್ಮ? ರಾಶಿನೂ ಗೊತ್ತಿಲ್ಲ ಗುರುಗಳೇ ಅವ್ರದ್ದು. ನೋಡಿ ವೀಕ್ಷಕರೇ, ಇದು ತುಂಬಾ ಕೆಲವೊಂದು ವಿಚಾರಗಳನ್ನ ತಾವು ಗಮನದಲ್ಲಿ ಇಡಬೇಕಾದಂತ ವಿಚಾರ. ಒಬ್ಬ ವ್ಯಕ್ತಿಯ ಹೆಸರಿಗೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿಯನ್ನು ನೀವು ಪಡಿಬೇಕಾದ್ರೆ ಕನಿಷ್ಠ ಪಕ್ಷ ಜನ್ಮ ದಿನಾಂಕ, ಕನಿಷ್ಠ ರಾಶಿ ಅಥವಾ ನಕ್ಷತ್ರಗಳು, ಏನಾದರೂ ಕೆಲವೊಂದು ವಿಷಯಗಳನ್ನ ನೀವು ಗಮನದಲ್ಲಿ ಇಡಬೇಕು. ಅವು ಏನು ನಮ್ಮಲ್ಲಿ ಇಲ್ವೇ, ಹಾಗಾದ್ರೆ ಏನು ಮಾಡೋದು, ನಮಗೆ ಭವಿಷ್ಯನೇ ಇಲ್ವಾ ಅಂತ ತಿಳ್ಕೊಬೇಡಿ. ನಿಮ್ಮ ಹಸ್ತಗುಣವೇ ನಿಮ್ಮ ಭವಿಷ್ಯವನ್ನು ಸೂಚಿಸುತ್ತೆ. ನಿಮ್ಮ ಹಣೆ ಬರದಲ್ಲಿ ಬರೆದಿರುವಂತಹ ಹಣೆಯಲ್ಲಿರುವ ರೇಖೆಗಳು ಕೂಡ ನಿಮ್ಮ ಭವಿಷ್ಯವನ್ನು ಸೂಚಿಸುತ್ತವೆ. ಆದಷ್ಟು ಮಟ್ಟಿಗೆ ಇಂಥ ವ್ಯಕ್ತಿಗಳು ವೈಯಕ್ತಿಕವಾಗಿ ಬಂದು ಕಂಡಾಗ ಅವರ ಹಸ್ತಗುಣದಿಂದ ಅವರ ಮುಂದಿನ ಭವಿಷ್ಯ ಹೇಗಿರ್ಬೋದು ಅನ್ನೋದನ್ನ ಹೇಳಲಿಕ್ಕೆ ಸಾಧ್ಯತೆ ಇದೆ. ಆದಷ್ಟು ಮಟ್ಟಿಗೆ ಪ್ರಯತ್ನ ಪಡಿಮಾ. ಯಾಕಂದ್ರೆ ಮಾಹಿತಿ ಇಲ್ಲದೆ ಇರಬೇಕಾದ್ರೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾವು ಗಮನಿಸಬೇಕಾಗುತ್ತೆ. ನಾವು ಶಾಸ್ತ್ರಗಳು ಕೆಲವೊಂದು ನಿಬಂಧನೆಗಳು ಕೂಡ ಹಾಕಿರ್ತವೆ. ಅದಕ್ಕೆ ತಕ್ಕಂತೆ ನಾವು ಪರಿವರ್ತಿಸಬೇಕಾಗುತ್ತೆ ಮತ್ತು ಪರಿವರ್ತನೆ ಮಾಡಬೇಕಾಗುತ್ತೆ. ಆದ್ರಿಂದ ದಯಮಾಡಿ ಯಾರೇ ಕೇಳಬೇಕಾದ್ರೆ ಪ್ರಶ್ನೆ ನಿಮ್ಮ ಜನ್ಮ ದಿನಾಂಕ ಆಗಿರ್ಬೋದು, ಕೊನೆಗೆ ನೀವು ರಾಶಿ ನಕ್ಷತ್ರಗಳನ್ನಾದ್ರೂ ಗಮನದಲ್ಲಿಟ್ಟು ನಮ್ಮನ್ನು ಕರೆ ಮಾಡಿ. ನಮಸ್ಕಾರ. ಹಲೋ. ಈಗ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ, ಬಹಳ ಮುಖ್ಯವಾಗಿ ಜನ್ಮ ದಿನಾಂಕ ಮತ್ತು ರಾಶಿ ನಕ್ಷತ್ರಗಳ ಕನಿಷ್ಠತಮವಾಗಿರಲಿ. ನಿಮಗೆ ಕೊನೆಯ ಪಕ್ಷದಲ್ಲಿ ಹುಟ್ಟಿದ ಸಮಯ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಜನ್ಮ ದಿನಾಂಕ ಅಂದ್ರೂ ನೀವು ನೆನ್ಪಿಟ್ಕೋಬೇಕಾಗತ್ತೆ. ವೀಕ್ಷಕರೇ, ನಾನು ಹೇಳಿದೆ ಈಗಿನೇ, ಮನೆಗಳನ್ನು ಕಟ್ಟಿಸಬೇಕಾದ್ರೆ ಆಯದ ಅವಶ್ಯಕತೆ ಇದೆನಾ? ಈ ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ತುಂಬ ಜನನಿಬಿಡವಾದಂಥ ಪ್ರದೇಶಗಳಲ್ಲಿ ಆಯಗಳ ಅವಶ್ಯಕತೆ ನಮ್ಗೆ ಇಲ್ಲ ಅಂತ ಮಾತ್ರ ತಿಳ್ಕೊಬೇಡಿ. 20-30 ಈ ಒಂದು ಸೈಟ್ನಲ್ಲಿ ಮನೆ ಕಟ್ಟಿಸೋದಕ್ಕೆ ಯಾವುದೇ ರೀತಿಯ ವಾಸ್ತು ಬೇಕಾಗಿಲ್ಲ. ಆದರೂ ಕೆಲವೊಂದು ಚಿಕ್ಕ ಚಿಕ್ಕ ವಾಸ್ತುಗಳನ್ನು ಅಳವಡಿಸಬೇಕಾಗ್ತದೆ. ಅದನ್ನು ಬಿಟ್ಟರೆ 30-40 ಸೈಟ್ನಿಂದ ಯಾವುದೇ ಒಂದು ಮನೆಯನ್ನು ಕಟ್ಟಲಿ ನೀವು, ಆಯಗಳ ಬಹಳ ಅವಶ್ಯಕತೆ ಅನಿಸುತ್ತೆ. ಆಯಗಳಿಂದ ಏನು ಲಾಭ ಅಂದ್ರೆ ಇಲ್ಲಿ ಬೇಕಾದಷ್ಟು ಲಾಭಗಳಿವೆ ನೋಡಿ. ಸಂಖ್ಯಾಶಾಸ್ತ್ರ ಪದ್ಧತಿಯ ಪ್ರಕಾರನೂ ಮತ್ತು ವಾಸ್ತುಶಾಸ್ತ್ರ ಪದ್ಧತಿಯ ಪ್ರಕಾರ ಲೆಕ್ಕ ಹಾಕಿ ನೋಡಿದರೆ ಆಯಗಳಲ್ಲಿ 1 ಧ್ವಜಾಯ, ಧೂಮ್ರಾಯ, ಸಿಂಹಾಯ, ಸ್ವಾನಾಯ,
ವೃಷಭಾಯ, ಈಗ ಅನೇಕ ಆಯುಗಳಿವೆ. ಯಾವ ಆಯುಗಳು ನಮ್ಮ ಮನೆಗೆ ತುಂಬಾ ಅತ್ಯುತ್ತಮ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ಹೇಳ್ಬೇಕಾದ್ರೆ ಈ ವೃಷಭಾಯ ಅನ್ನೋದು ಏನಿದೆಯಲ್ಲ, ಅದು ಮನೆಗಳಿಗೆ ಸರ್ವ ರೀತಿಯಲ್ಲೂ ತುಂಬಾ ಉತ್ತಮವಾದಂಥ ರೀತಿಯಲ್ಲಿ ನಿಮಗೆ ಅನುಕೂಲವನ್ನ ಮಾಡಿಕೊಡುತ್ತೆ. ಆಕಸ್ಮಿಕವಾಗಿ ನೀವೇನಾದ್ರೂ ಧ್ವಜಾಯದಲ್ಲಿ ಕಟ್ಟಿದ್ರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಜಯ ಗಳಿಸ್ತೀರಾ, ನಿಜ ಒಪ್ಕೊಳ್ತೀನಿ. ಆದರೆ ಜಯ ಕೊನೆಗೆ ನಿಮ್ಮ ಮನೆ ಎದುರುಗಡೆ ಇರೋರ ಮೇಲೆ ಕೂಡ ಜಯ ಸಾಧಿಸ್ಲಿಕ್ಕೆ ಹೋಗ್ತೀರಾ. ಆದ್ರಿಂದ ಇಂಥ ಆಯುಗಳು ಕೇವಲ ಕೆಲವೊಂದು ಸರ್ಕಾರಿಗೆ ಅಥವಾ ಮಿಲಿಟರಿ ಇಂಥವು ಕಡೆಗಳಲ್ಲಿ ಮಾತ್ರ ಈ ಒಂದು ಮನೆಗಳನ್ನು ಕಟ್ಟಲಿಕ್ಕೆ ಸಾಧ್ಯತೆಗಳಿದೆ. ಧೂಮ್ರಾಯ ಅಂದ್ರೆ ಮನೆಯಲ್ಲಿ ಈ ಒಂದು ಆಯುಧದಲ್ಲಿ ಏನಾದರೂ ಮನೆಯನ್ನು ಕಟ್ಟಿದ್ದೇ ಆಯ್ತು ಅಂದ್ರೆ ಪ್ರತಿದಿನ ಒಂದು ರೋಗದಿಂದ ಬಳಲೇಬೇಕಾದಂಥ ಪರಿಸ್ಥಿತಿ ಸಿಗುತ್ತೆ. ಆದ್ರಿಂದ ಧೂಮ್ರಾಯ ಯಾವುದೇ ರೀತಿಯಲ್ಲೂ ಒಳ್ಳೆಯದಲ್ಲ. ಕೊನೆಗೆ ಬಂದಿದ್ದು ಸಿಂಹಯ ಅಂತ. ಸಿಂಹಯ ಅಂದ್ರೆ ಶೌರ್ಯಕ್ಕೆ ಪ್ರತೀಕ, ಜಯ, ಶೌರ್ಯ, ಎಲ್ಲ ರೀತಿಯ ಆರೋಗ್ಯ ಪ್ರತಿಯೊಂದನ್ನು ನೀವು ಪಡಿಬಹುದು. ಆದರೆ ಇದು ಮನೆಗಳ ಕಟ್ಟಲಿಕ್ಕೆ ಶುಭಪ್ರದವಲ್ಲ. ಕಾರಣ ಏನಂದ್ರೆ ಇದರಿಂದ ಸ್ವಲ್ಪ ಹೆಚ್ಚಿನ ಶೌರ್ಯದಿಂದ ನಮಗೆ ಕೋಪ ತಾಪಗಳು ಹೆಚ್ಚಾಗ್ತವೆ. ಆದ್ರಿಂದ ಈ ಒಂದು ಆಯುಗಳು ಬಂದು ಕೇವಲ ಈ ಪೊಲೀಸ್ ಸ್ಟೇಷನು, ಕೋರ್ಟ್ ಕಚೇರಿಗಳಿಗೆ ಮಾತ್ರ ಲಾಯಕು. ಅದೇ ರೀತಿ ಸ್ವಾನಾಯ ಅಂದ್ರೆ ಈ ಒಂದು ಆಯದಲ್ಲಿ ಮನೆಯನ್ನು ಕಟ್ಟಿದ್ರೆ ಊರೂರು ತಿರುಗಾಡೋ ಪ್ರಮೇಯಗಳು ಬರ್ತವೆ, ರೋಗಗಳು ಬರ್ತವೆ, ಧನಹಾನಿ ಆಗುತ್ತೆ, ಕೂಡಿಟ್ಟ ಹಣ ಎಲ್ಲ ಹಂಚೋಗುತ್ತೆ. ನಾನು ಹೇಳ್ತಾ ಇರ್ಬೇಕಾದ್ರೆ ನೀವು ಚೆನ್ನಾಗಿ ಗಮನಿಸ್ತಾ ಇರಬೇಕು. ನಿಮ್ಮ ಮನೆಯಲ್ಲಿ ಇಂಥ ಸಮಸ್ಯೆಗಳು ಏನಾದರೂ ಇತ್ತು ಅಂದ್ರೆ ನೀವು ಇಂಥ ಸಂದರ್ಭದಲ್ಲಿ ಈ ಆಯಗಳಲ್ಲೇ ಮನೆಗಳನ್ನು ಕಟ್ಸಿರ್ತೀರಿ ಅನ್ನೋದು ಚೆನ್ನಾಗಿ ಡಿಸೈಡ್ ಮಾಡ್ಕೊಳ್ಳಿ. ಜೊತೆಗೆ ನೋಡಿ, ಇಲ್ಲಿ ಕರಾಯ ಅಂತ ಬರುತ್ತೆ. ಕರಾಯದಲ್ಲಿ ನೋಡಿ ಸುತ್ತಾಟ, ದಾರಿದ್ರ್ಯ, ಧನಹಾನಿ. ಕರಾಯ ಅಂದ್ರೇನು? ಯಾವುದು ಶೇಷ ಬರುತ್ತೋ 6, ಇಲ್ಲಿ ಕ್ಯಾಲ್ಕುಲೇಷನ್ಗೆ ಆಗ್ಲೇ ತಾನೇ ಹೇಳಿದ್ದೀನಿ ನಾನು. ಪ್ಲಿಂತ್ ಏರಿಯಾವನ್ನ 9ರಿಂದ ಗುಣಿಸ್ಬಿಟ್ಟು 8ರಿಂದ ಭಾಗಿಸಿದಾಗ ಬರುವಂತ ಶೇಷ ಏನಿದೆಯಲ್ಲ, ಆ ಶೇಷ ಅಕಸ್ಮಿಕವಾಗಿ 6 ಆಯ್ತಂದ್ರೆ ಇದನ್ನ ನಾವು ಕರಾಯ ಅಂತ ಕರಿತೀವಿ. ಸುತ್ತಾಟ, ದಾರಿದ್ರ್ಯ, ಈ ರೀತಿಯ ಮನೆ. ಈಗಲೂ ಕೂಡ ನಿಮಗೆ ಟೈಮ್ ಮಿಂಚಿಲ್ಲ. ಪ್ರಶ್ನೆ ಲಾಸ್ಟ್ ಬರುತ್ತೆ, ಏನಂದ್ರೆ ಸರ್ ಈಗೆಲ್ಲ ನೀವು ಆಯಗಳು ಹೇಳಿದ್ರಿ, ಈಗೆಲ್ಲ ನೋಡ್ಕೊಂಡು ಕುತ್ಕೊಳಕ್ಕಾಗುತ್ತಾ, ಮನೆಯೆಲ್ಲ ಕನ್ಸ್ಟ್ರಕ್ಷನ್ ಮಾಡಿಬಿಟ್ಟಿದ್ದೀವಿ ನಾವು ಅಂದ್ರೆ ಅದಕ್ಕೇನು ತೊಂದರೆ ಇಲ್ಲ. ಕನ್ಸ್ಟ್ರಕ್ಷನ್ ಮಾಡಿದ್ರೂ ಸಹ ಆಯಕ್ಕೆ ಸರಿಯಾದ ರೀತಿಯಲ್ಲಿ ಆ ಮನೆಯನ್ನು ಅಡ್ಜಸ್ಟ್ ಮಾಡೋ ಚಾನ್ಸಸ್ ಇರುತ್ತೆ, ಪ್ಲಾನ್ಸ್ ಕೂಡ ಇರುತ್ತೆ. ಆ ಪ್ಲಾನಿಗೆ ತಕ್ಕಂತೆ ಮುಂದುವರಿಬೇಕು. ಇದೆಲ್ಲದಕ್ಕೂ ಒಂದೇ ಒಂದು ಬಹಳ ಮುಖ್ಯವಾದಂಥ ವಿಚಾರ ಏನಂದ್ರೆ ಮಹಾಮಂತ್ರ ದಂಡ. ಈ ಮನೆಯಲ್ಲಿರುವಂಥ ಯಾವ ಶಕ್ತಿ ಇದೆ, ಯಾವ ಧನಶಕ್ತಿ ಇದೆನೋ ಋಣಶಕ್ತಿ ಇದೆನೋ ಅನ್ನೋದ್ರ ಬಗ್ಗೆ ತಿಳಿಸ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಾಲಕ್ರಮೇಣದಲ್ಲಿ ಈ ಮಹಾಮಂತ್ರ ದಂಡದ ಒಂದು ವಿಚಾರ ಹೀಗಿರುತ್ತೆ. ಯಾವಾಗ ನೀವು ಮನೆಯನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಿರೋ ಆ ಒಂದು ಭೂಭಾಗದಲ್ಲಿ ನೋಡಿ, ಪಂಚಭೂತಗಳಿಂದ ಆವೃತ್ತಿಯಾದಂಥ ಈ ಭೂಭಾಗದ ಮೇಲ್ಭಾಗವನ್ನ ನೀವು ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಮಾಡ್ತೀರ. ಅಗಿಲಿಕ್ಕೆ ಪ್ರಾರಂಭ ಮಾಡೋದಂದ್ರೆ ಅರ್ಥ ಏನು? ಪ್ರಕೃತಿಯ ಸಮತೋಲನವನ್ನು ಹಾಳು ಮಾಡ್ತೀವಿ ಅಂತ ಅರ್ಥ ಆಯ್ತು. ಯಾವಾಗ ನೀವು ಅಗಿಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಏನಾಗುತ್ತೆ, ಅಲ್ಲಿರುವಂಥ ಭೂಮಿಯಲ್ಲಿರುವಂಥ ಪಂಚಭೂತಗಳು ಡಿಸ್ಟರ್ಬ್ ಆಗುತ್ತೆ. ಅಂದ್ರೆ ಎನರ್ಜಿ ವೇರಿಯೇಷನ್ ಆಗುತ್ತೆ, ಫ್ರೀಕ್ವೆನ್ಸಿ ಡಿಫರೆನ್ಸ್ ಆಗುತ್ತೆ. ಈ ರೀತಿಯ ಫ್ರೀಕ್ವೆನ್ಸಿ ಡಿಫರೆನ್ಸ್ ಆದಾಗ ಏನಾಗುತ್ತೆ, ಅಲ್ಟಿಮೇಟ್ಲಿ ಅಲ್ಲಿ ಪಂಚಭೂತಗಳ ಒಂದು ಆವಸ್ಥಾನಕ್ಕೆ ಹೊಡೆತ ಬೀಳುತ್ತೆ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಗಳನ್ನ ಸ್ವೀಕಾರ ಮಾಡ್ತಾ ಇದೀವಿ, ಅವರ ಸಮಸ್ಯೆಗಳನ್ನ ನೋಡ್ತಾ ಇದೀವಿ. ನೋಡೋಣ. ಹಲೋ ಹಲೋ ಮಾ, ನಮಸ್ತೆ ಮಾ. ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರಮ್ಮ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್ ಬೆಂಗಳೂರಿಂದ. ಬೆಂಗಳೂರು. ತಮ್ಮ ಹೆಸರು ಹೇಳಿಮ್ಮ? ಹೆಸರು ಹೇಳಿಮ್ಮ? ನಮ್ಮ ಮನೆಯವ್ರದ್ದು ಕೇಳ್ಬೇಕಾಗಿತ್ತು. ಹೇಳಿಮ್ಮ. ಅವ್ರ ಹೆಸರು ಪ್ರಕಾಶ್ ಅಂತ. ಪ್ರಕಾಶ್ ಅಂತಮ್ಮ. ಓಕೆ. 20-10-68. 20-10-1968. ರಾತ್ರಿ 8:20 ಸರ್. 8:20. ವೆರಿ ಗುಡ್. ಒಂದ್ ನಿಮಿಷ. 20-10 ಅಲ್ವಮ್ಮ? ಏನ್ ಮಾಡ್ತಾ ಇದ್ರ ಈಗ ಅವರು? ಅವರು ಬಿಸ್ನೆಸ್ ಮಾಡ್ತಾ ಇದಾರೆ ಸರ್, ಹೂವಿಂದು ಮಂಡಿ ಇದೆ. ಹೌದಮ್ಮ. ರೈಟ್. ಸರಿಮ್ಮ. 41. ಸೊ ಪ್ರಕಾಶ್ ಅವರು 20-10-1968 8:20 ಇವರು ಇರೋದು. ಹೌದು ಸರ್. ರೈಟ್. ಈಗಿರ್ಬೇಕಾದ್ರೆ ಇವರ ಪರಿಸ್ಥಿತಿನ ಹೇಗಿದೆ ಸರ್? ನಮ್ಮ ಯಜಮಾನ್ರ ಬಗ್ಗೆ ಕೇಳಿದ್ರೆ ನೋಡಿ, ನಿಮ್ಮ ಯಜಮಾನ್ರು ಸ್ವಲ್ಪ ಚಂಚಲ ಸ್ವರೂಪದಂತವ್ರು. ಯಾವುದೇ ವ್ಯವಹಾರಕ್ಕೆ ಹೋಗ್ತಾ ಇದ್ರು ಕೂಡ ಬೇಕಾದಷ್ಟು ಕಷ್ಟಪಟ್ಟು ದುಡಿತಾರೆ, ಅದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಪ್ರಮೇಯನೇ ಇಲ್ಲ. ಬಟ್ ಬಂದಂತ ಹಣವನ್ನ ಸರಿಯಾದ ರೀತಿಯಲ್ಲಿ ಮನೆಗೆ ತಲುಪಿಸೋದ್ರಲ್ಲಿ ತುಂಬಾ ಫೇಲ್ ಆಗ್ತಾರೆ. ಸೊ ಇವ್ರಿಗೆ ಮಾಡ್ಬೇಕಾದ ಕಾರ್ಯ ಏನಂತಂದ್ರೆ, ಪರಿಸ್ಥಿತಿಯಲ್ಲಿ ಈಗ ಅವ್ರಿಗೆ ಕುಜ ಅತ್ಯುತ್ತಮ ಸ್ಥಾನದಲ್ಲಿದ್ದಾನೆ. ತುಂಬಾ ಹಾರ್ಟ್ಲಿ ಇಸ್ ವೆರಿ ಗುಡ್ ಪರ್ಸನಾಲಿಟಿ. ಆದ್ರೆ ಏನ್ ಮಾಡ್ತೀರಾ, ಬೇಕಲ್ಲ, ಹಣ ಬೇಕಲ್ವ ಪ್ರತಿಯೊಂದು ಕೆಲಸಕ್ಕೂ. ಸೊ ದಯಮಾಡಿ ಇವರಿಗೆ, ಪ್ರಕಾಶ್ ಅವರಿಗೆ 1968ರಲ್ಲಿ ಜನಿಸಿರೋದ್ರಿಂದ ಒಂದು ಕನಕ ಪುಷ್ಯ ರಾಗ ಅನ್ನೋ ಒಂದು, ಅಂದ್ರೆ ಎಲ್ಲ ಸಫೈರ್ ಅಂತ ಹೇಳ್ತಾರಮ್ಮ, ಆ ಹರಳನ್ನ ತೋರು ಬೆರಳಿಗೆ ಒಂದು ಹಾಕ್ಲಿಕ್ಕೆ 4 to 5 ಕ್ಯಾರೆಟ್ಸ್ ಇರೋ ಅಥವಾ 4 ಕ್ಯಾರೆಟ್ ಇರುವಂತ ಒಂದು ಹರಳನ್ನ, 4 ಕ್ಯಾರೆಟ್ ಇರುವಂತ ಕನಕ ಪುಷ್ಯರಾಗನ ಅವರ ಹರಳಿಗೆ ಹಾಕ್ಲಿಕ್ಕಮ್ಮ. ಹಾಕಿದ ಕೇವಲ ಒಂದು 3 ತಿಂಗಳ ಅವಧಿಯಲ್ಲಿನೇ ಅವ್ರಿಗೆ ಬದಲಾವಣೆ ಸಿಗುತ್ತೆ. ಜೊತೆಗೆ ಒಂದು ಮೂನ್ ಸ್ಟೋನ್ ಅಂತ, ಮೂನ್ ಸ್ಟೋನ್ ಅಂದ್ರೆ ಚಂದ್ರಕಾಂತಮಣಿ ಅಂತ ಹೇಳ್ತಾರೆ. ಅದನ್ನ ಹಾಕೋದ್ರಿಂದ ಏನಾಗುತ್ತೆ, ಅವ್ರಿಗೆ ಈ ಚಂಚಲ ಸ್ವಭಾವ ಏನಿದೆಯಲ್ಲಮ್ಮ, ಅದು ದಯಮಾಡಿ ಅದು ತನ್ನಷ್ಟು ತಾನೇ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗುತ್ತೆ. ಲೈಫ್ ಅಲ್ಲಿ ಅವರು ಡೆಫಿನೆಟ್ಲಿ ನೀವು ಹೇಳಿದಾಗ ಕೇಳ್ತಾರೆ ಮತ್ತು ಹಣವನ್ನು ಮನೆಗೆ ಸಂದಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇಂಥ ಸಂದರ್ಭದಲ್ಲಿ ಕುಜ ಇರೋದ್ರಿಂದ
ಆದಷ್ಟು ದುರ್ಗಾ ದೇವಸ್ಥಾನಕ್ಕೆ ಸ್ವಲ್ಪ ಆಗಾಗ್ಗೆ ಭೇಟಿ ಕೊಡ್ಲಿಕ್ಕೆ ಹೇಳಿ ತುಂಬಾ ಉತ್ತಮ ಆಗುತ್ತೆ. ಇವರಿಗೆ ಏನು ಎಲ್ಲ ಎವ್ರಿಥಿಂಗ್ ಇಸ್ ಆಲ್ ರೈಟ್, ಬಟ್ ಕ್ವಶನ್ ಈಸ್ ಅವರಿಗೆ ಒಂದು ಚಂಚಲತೆ ಏನಿದೆಯಲ್ಲ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಪ್ರಯತ್ನ ಪಡಬೇಕು. ನೀವು ಚಂದ್ರಕಾಂತ ಮಣಿಯನ್ನು ಹೇಳಿದ್ದೀನಿ, ಅದನ್ನು ಹಾಕಿದ 3 ತಿಂಗಳ ನಂತರ ಅವರಿಗೆ ಇದರ ಇಂಪ್ಯಾಕ್ಟ್ ಸಿಗುತ್ತೆ ಏನಂತ ಉತ್ತಮವಾದಂಥ ರೀತಿಯಲ್ಲಿ ನಿಮ್ಮ ಜೊತೆ ವರ್ತನೆ ಮಾಡ್ತಾರೆ. ನಮಸ್ಕಾರಮ್ಮ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ. ಯಾರು ಮಾತಾಡ್ತಿರೋದಪ್ಪ? ನಾನು ರಾಮದುರ್ಗ ತಾಲೂಕ್ ಸಾಲಹಳ್ಳಿಯಿಂದ ಆನಂದ್ ರಾಮದುರ್ಗ ಅಂತ. ಹೆಸರು ಹೇಳಿಪ್ಪ. ಆನಂದ್ ಅಂತ. ನಿಮ್ಮ ಹೆಸರು ನಿಮ್ಮ ಬಗ್ಗೆ ಕೇಳ್ಬೇಕಾಯ್ತಾ ಅನಂತ್? ಹಾ ಮೇಡಮ್. ಹಾ ಸರ್. ಹೇಳಪ್ಪ ಹೆಸರು, ಡೇಟ್ ಆಫ್ ಬರ್ತ್ ಹೇಳಪ್ಪ. ಡೇಟ್ ಆಫ್ ಬರ್ತ್ 10/4/82. 10/4/1982. ಸರ್ ಅನಂತ್ ಅಲ್ಲ, ಮೇಲಿಂದ ಆನಂದ್ ಅಂತ. ANE ಆನಂದ್ ಏನಪ್ಪ? ಗುಡ್, ಆನಂದ್. ಎಸ್ ಎಸ್ ಆನಂದ್, ಏನ್ ಮಾಡ್ತಾ ಇದ್ರ ಆನಂದ್ ನೀವು? ನಮ್ ಕಿರಾಣಿ ಶಾಪ್ ಇದೆ ಸರ್. ಕಿರಾಣಿ ಶಾಪ್. ಸೊ ನಿಮ್ಮ ವ್ಯವಹಾರದಲ್ಲಿ ತುಂಬಾ ತೊಂದರೆ ಅನುಭವಿಸ್ತಾ ಇದ್ರಂತ ಗೊತ್ತಾಗ್ತಾ ಇದ್ದೀವಿ. ಸೊ ಯಾಕೆ ಅಂತಂದ್ರೆ ಕುಜನ ಮತ್ತು ರಾಹುವಿನ ಅಧಿಪತಿಗಳು ಹೆಚ್ಚಾಗಿರೋದ್ರಿಂದ ನಿಮ್ಮ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆ. ವ್ಯವಹಾರದಲ್ಲಿ ಅಭಿವೃದ್ಧಿ ಹೋಗ್ಬೇಕಾದ್ರೆ ಹೋದ ವಾರದಲ್ಲಿ ಹೇಳಿರುವಂತೆ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಆದಷ್ಟು ಕಸ್ತೂರಿ ಅಥವಾ ಏನು ಒಂದು ಅರಿಶಿನ ಮತ್ತು ಅರಿಶಿನ ಕೊಂಬುದ ಜೊತೆ ಒಂದು ಸ್ವಲ್ಪ ಶ್ರೀಗಂಧವನ್ನು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಹಾಕಿಡಿ. ಅಲ್ಟಿಮೇಟ್ಲಿ ನಿಮ್ಗೆ ಎಲ್ಲ ರೀತಿ ಒಳ್ಳೇದಾಗುತ್ತೆ. ನಮಸ್ಕಾರ. ಹಲೋ ವೀಕ್ಷಕರೇ, ಇವತ್ತು ಮಹಾಮಂತ್ರ ದಂಡದ ಬಗ್ಗೆ ಹೇಳಿದೆ. ಮಹಾಮಂತ್ರ ದಂಡ ಅಂದರೆ ಯಾವ ಒಬ್ಬ ವಾಸ್ತುಶಾಸ್ತ್ರಜ್ಞನಿಗೆ ಜ್ಞಾನಕ್ಕೆ ಸಿಗದೇ ಇರುವಂಥ ಪರಿಸ್ಥಿತಿ ಇರುತ್ತೋ ಅಂಥ ಒಂದು ಪ್ರೇತಾತ್ಮಕ ಶಕ್ತಿ ಇರ್ಬೋದು, ಧನಾತ್ಮಕ ಶಕ್ತಿ ಯಾವುದೇ ಆಗಿರಲಿ, ಇಂಥ ಎಲ್ಲ ವಿಚಾರಗಳಲ್ಲೂ ಕೂಡ ನೀವು ನೋಡ್ಬೋದಾಗುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮವನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳುವಂಥ ಎಲ್ಲ ಮಾಹಿತಿಯನ್ನು ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾಯ್ತು ಅಂದರೆ ನಿಮ್ಮ ಜೀವನ ಸುಖವಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ. ಎನಿಹೌ, ಇಂದಿನ ಈ ಕಾರ್ಯಕ್ರಮದಲ್ಲಿ ಹೇಳಿದಂತೆ ಮುಂದಿನ ವಾರ ಮಹಾಮಂತ್ರ ದಂಡವನ್ನು ನಿಮಗಾಗಿ ಪ್ರದರ್ಶನ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರಗಳು.